ಯಾಕಪ್ಪ ಮಲಗಿದೆಯಾ ಇಲ್ಲಿ? ಹಾಂ, ಬರೆಯಲ್ಲ ಬರೆಯಲ್ಲ. ಎಲ್ಲೈತೆ ಸ್ಲೇಟ್ ನಿಂದು? ಬಳಪ್ಪ, ಅಲ್ಲೇ ಐತೆ. ಬರೆಯಲ್ಲ ಬರೆಯಲ್ಲ ನೀನು. ಆ ಹೈ ಹೇಳು. ಆ ಬರೆಯಲ್ಲ. ನಿದ್ದೆ ಮಾಡ್ತೀಯಾ? ಮಲ್ಕೊ, ಕಣ್ಮುಚ್ಚು. ಮತ್ತೆ ಕಣ್ಮುಚ್ಚು. ಬರಿಯಪ್ಪ. ಯಾಕೆ ಹೊರ್ಗಡೆ ಯಾಕೆ ಮನ್ಗಿದ್ಯಪ್ಪ ಗವಿ? ಬರೆಯಲ್ಲ ಬರೆಯಲ್ಲ, ಸ್ಲೇಟಲ್ಲಿ ಬರೆಯಲ್ಲ. ಕಣ್ಮುಚ್ಚು, ಕಣ್ಮುಚ್ಕೊ ಮನಿಕ ಮಲ್ಕೊ, ಕಣ್ಮುಚ್ಕೊಂಡು. ಕಣ್ಮುಚ್ಚು. ಆಚಿ ಮಲಕತ್ತಾರ. ಆಚಿ ಆಚಿ ಮಲಗಿದೀಯಾ? ಬರೆಯಲ್ಲ ಬರೆಯಲ್ಲ. ಸ್ಲೇಟ್ ಎಲ್ಲ ಬಳಪ್ಪ, ಅಲ್ಲೇ ಐತೆ. ನೀನು ಸ್ಲೇಟು. ಕಣ್ಮುಚ್ಕೊ ಮನಿಕ. ಮತ್ತೆ ಮನಿಕ. ನಿದ್ದೆ ಮಾಡ್ತೀಯಾ? ಮಲ್ಕೊ ಜಾಣ ನೀನು. ಕೂದಲೆಲ್ಲಪ್ಪ ನಿಂದು? ಹಾಂ, ಬುವ್ವ ಎಲ್ಲ ಹೆಂಗಂತೈತೆ? ಬುವ್ವ ಹೆಂಗಂತೈತೆ? ಅಂತೈತಾ? ಬರುತ್ತೆ ತಡಿ ಈಗ. ಮನಿಕ ಮನಿಕ. ಬರುತ್ತೆ, ಬೂ ಬರುತ್ತೆ. ಮನಿಕ. ಕಣ್ಮುಚ್ಚು, ಕಣ್ಮುಚ್ಚು, ಕಣ್ಮುಚ್ಚು. ಅಲ್ಲ ಗಮ್ಮಣ್ಣ, ಅಲ್ಲ ಗುಮ್ಮ, ಅಲ್ಲ ಪೋಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶನಿವಾರದ ವ್ಲಾಗ್. ಶನಿವಾರ ಅಂದರೆ 8ನೇ ತಾರೀಕು ಹರಿದು ಬರ್ಡೇ ಇತ್ತು. ಸೊ ಹಾಗಾಗಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಮನೇಲಿ ಅಂತ ಹೇಳಿ ನಾವು ಅದು ಅಂದರೆ ಬರ್ಡೇ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಸೊ ಅಷ್ಟರೊಳಗಡೆ ಹೋಗಿ ಕೇಕ್ನ ಕೂಡ ತೊಗೊಂಡು ಬಂದಿದ್ದರು. ಸೊ ಬರ್ಡೇ ಪ್ರಿಪ್ರೇಷನ್ ಅಂದರೆ ಮಾಮೂಲಿ ನಾವು ಹೋಟೆಲ್ಲು ಮತ್ತು ಹೊರಗಡೆ ಎಲ್ಲೂ ಹೋಗೋದಿಲ್ಲ, ನಾವು ಮನೇಲೇ ಎಲ್ಲ ಮಾಡ್ಕೊಳ್ತೀವಿ. ಸೊ ಮನೇಲೇ ಕಬಾಬ್ ಮಾಡಿಕೊಂಡು ಸ್ವಲ್ಪ ಬಿರಿಯಾನಿ ಗೊಜ್ಜು ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ವಿ. ಚಿಕನ್ ಎಲ್ಲನೂ ತಂದಿದ್ರು. ಚಿಕನ್ನ ಅಂದರೆ ಇದು ಪೇರೆಂಟ್ಸ್ ಕೋಳಿ ತಂದಿದ್ರು. ಪೇರೆಂಟ್ಸ್ ಕೋಳಿ ಅಂದರೆ ಇದು ಗಿರಿರಾಜ ಕೋಳಿ ಅಂತ ಹೇಳ್ತಾರಲ್ಲ, ಅದನ್ನು ತೊಗೊಂಬಂದಿದ್ರು. ಸೊ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಬಿರಿಯಾನಿ ಮಾಡ್ತಾಯಿದ್ರು. ಫಸ್ಟಿಗೆ ನನ್ನ ತಂಗಿಗೆ ನಾನು ಬಿರಿಯಾನಿ ವಹಿಸಿದ್ದೆ. ಸೊ ನಾನು ಕಬಾಬ್ ಮತ್ತು ಗೊಜ್ಜು ಮಾಡೋಣ ಅಂದ್ಕೊಂಡು ಕಬಾಬ್ಗೆ ಕಲಸಿಟ್ಬಿಟ್ಟಿದ್ದೆ. ಬಟ್ ಪೇರೆಂಟ್ಸ್ ಕೋಳೀಲಿ ಕಬಾಬ್ ಮಾಡೋದು ಅಂದರೆ ತುಂಬ ಹೊತ್ತು ಅದು ಬಟ್ಟೆ ಅದು ಬೇಯಬೇಕಲ್ಲ, ನೆನಿಬೇಕು ತುಂಬ ಹೊತ್ತು. ಪೇರೆಂಟ್ಸ್ ಕೋಳಿ ಆಗಿರೋದ್ರಿಂದ ತುಂಬ ನೆನಿಬೇಕು. ಎಲ್ಲ ನೀವೇ ತಿನ್ನಲ್ಲ, ನಾವು ತಿಂತೀವಿ. ಇವರೇ ಎಲ್ಲ ತಿಂತಾರೆ. ಇಷ್ಟೆಲ್ಲ ಇವರೇ ತಿನ್ನೋದು. ಹೊಟ್ಟೆನ ಕನಂಬಡಿ ಕಟ್ಟೆನಾ? ಸೊ ಇವರು ಬಿರಿಯಾನಿ ಮಾಡ್ತಾವ್ರೆ. ಬಿರಿಯಾನಿ ಶೆಫ್ ಇವರು. ಬಿರಿಯಾನಿ ವಿಭಾಗಕ್ಕೆ ಇವ್ರನ್ನ ಹಾಕಿದ್ದೀವಿ. ಕಬಾಬ್ ವಿಭಾಗಕ್ಕೆ ಹರಿನ ಆಯ್ಕೆ ಮಾಡ್ಕೊಂಡಿದ್ದೀವಿ. ನೀನು ಏನಾರಿಶು ಅಪ್ಪಾಜಿ ಕಬಾಬ್ ತಿನ್ನೋದು ಬೇಡ. ಈ ಕಬಾಬ್ ಮೀನ್ ಕಬಾಬ್ ತಿಂತಾರ. ಕಬಾಬ್ ತಿನ್ನೋಣ ಈಗ. ತಿಂದಿದ್ದಾರೆ ಯಾರು? ಔಡ್ಲು 3 ಜನ, ನಮ್ಮ ಮನೇನು ಅಕ್ಕಯ್ಯ, 3 ಜನಕ್ಕೂ ಆ ಕಬಾಬ್ ಬೇಡ. ಸರಿನಾ? ಬಿರಿಯಾನಿ, ಕಬಾಬ್ and one more chops. ಹಂದಿ ಬರಲ್ಲ. ಆಮೇಲೆ ಚಾಪ್ಸು, ಇಷ್ಟು 3. ಮತ್ತು ಇನ್ನು ಮೀನು ಬರೋದಿದೆ. ಹಾಂ, ಅದೇ ಬೇಯೋದು ಡೌಟು. ಅದಕ್ಕೆ ಸ್ವಲ್ಪ ಬಿಡಿ, ಸಾಕು ಹಾಕ್ಬಿಡಿ. ನಾವು ಸಾಕು. ಇದು ಗಿರಿರಾಜ ಕೋಳಿ, ಅದಕ್ಕೋಸ್ಕರ ಬೇಯ ಡೌಟ್ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ವಾಟ್ ಈಸ್ ದಟ್? It is a parcel. ಪಾರ್ಸಲ್ ಬಂದಿದೆ. ಹೇಳಿದ ಗೊತ್ತಿಲ್ಲ. ಕರೆಂಟ್ ಹೋಗಿದೆ. ಈ ಟೈಮಲ್ಲೇ ಕರೆಂಟ್ ಹೋಯ್ತು. ಸಾಕ್ಬಿಡಿ, ಇನ್ನೇನು ಮಾಡಂಗಿಲ್ಲ. ಮಿಕ್ಸ್ ಮಾಡಿ. ನಮ್ಮ ಗವಿ ಬೇರೆ ಅಳ್ತಾ ಇದ್ದಾರೆ.
ಏನ್ ಬೇಕಪ್ಪ? ಚಿಚ್ಚಿ ಅದು ಒಂದಕ್ಕೆ 94 ರುಪೀಸಾ? ಅಷ್ಟೇನಾ? 150 ರೂಪಾಯಿ. ಅಂದೊಂದು ಸ್ವಲ್ಪ ದೊಡ್ಡದು ನೋಡಿ ಎಷ್ಟು ಪಟ್ಟಿ ಐತೆ, ಚೆನ್ನಾಗಿ. ಇನ್ನೊಂದೆಲ್ಲ ನಾವು ಮೀಶೋದಿಂದ ಬುಕ್ ಮಾಡಿದ್ದೆಲ್ಲ ಇವ್ರು ಬುಕ್ ಮಾಡ್ಕೊಂಡವ್ರು ನೋಡಿ. ನಂದೊಂದು ಸ್ವಲ್ಪ ದೊಡ್ಡದು ಅವು ಕಂಪಾರ್ಟ್ಮೆಂಟ್ಸ್ ಎಲ್ಲ ನೋಡು. ಚೆಕ್ ಮಾಡಿದ್ರೆ ನಾನು ಇಲ್ಲೇ ಕಣ್ಣು ಗುರ್ತಲೇ ಹೇಳ್ತೇನೆ. ಅಲ್ಲ ಒಳಗಡೆ ಓಪನ್ ಮಾಡಿ ನೋಡು. ಏನಪ್ಪ ಅಲ್ವಾ? ಸ್ವಲ್ಪ ದೊಡ್ಡದು ನೋಡು. ಹೌದು, ನೋಡಿದ್ರೆ ಗೊತ್ತಲ್ವಾ? ಚಮಚ ಎಲ್ಲ ನಿಂದೆಷ್ಟು? ನಂದು ಅಷ್ಟೇನೆ 150 140 ಹಂಗೆ. ಅಲ್ಲ ಎರಡಕ್ಕೆ, ನಮ್ಮದು ಎರಡವೇ. ಅಲ್ಲಿ ಒಳಗಡೆ ಒಂದು ಐತಲ್ಲ ಫ್ರಿಡ್ಜ್ ಒಳಗಡೆ. ಸೊ ನಾವು ಅದೆಲ್ಲ ರೆಡಿ ಮಾಡ್ಕೊತಿದ್ವಿ. ಅಷ್ಟೊತ್ತಿಗೆ ನಮ್ಮಪ್ಪ ಮೀನು ತೊಗೊಂಬಂದರು. ಇಲ್ಲಿ ಕೆರೆಯಲ್ಲಿ ಹಿಡ್ದಿರೋ ಮೀನಂತೆ ಇದು 50 ರೂಪಾಯಿ kg ಅಂತ. ಆವಾಗ ಹಿಡ್ದಿರೋ ಮೀನು, ಫ್ರೆಶ್ ಮೀನು, ಅದಕ್ಕೆ ಅಂತ ಹೇಳಿ ತೊಗೊಂಬಂದರು. ಅದನ್ನು ಕೂಡ ಪಾಪ ಆವಾಗಲೇ ಕ್ಲೀನ್ ಮಾಡಿ ಕಬಾಬ್ಗೆ ಅಂತ ಹೇಳಿ ನೆನೆಸಿದ್ವಿ. ಮಾತ್ರ ಇದು ತುಂಬಾ ಚೆನ್ನಾಗಿತ್ತು. ಚಿಕ್ಕ ಮೀನುಗಳು ಕಬಾಬ್ಗೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಗವಿ ಅದನ್ನು ನೋಡಿ ಖುಷಿ ಪಡ್ತಾ ಇದ್ದ. ನೀನು ಮುಡ್ಬೇಕಂತ. ಫಸ್ಟ್ ಅಡುಗೆ ಎಲ್ಲ ಮಾಡಿ ಇಟ್ಕೊಂಡು ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಅದೇ ಪೇರೆಂಟ್ ಕೋಳೀಲಿ ಕಬಾಬ್ ಮಾಡೋದು ಸ್ವಲ್ಪ ಕಷ್ಟ, ಯಾಕಂದರೆ ಅದು ಬೇಯೋದಿಲ್ಲ ಬೇಗ. ಮತ್ತು ಇನ್ನೊಂದೇನೆಂದರೆ ಸ್ವಲ್ಪ ಟೇಸ್ಟ್ ಕಡಿಮೆ ಇರುತ್ತೆ. ನಮ್ಗೆ ಗೊತ್ತಿರಲಿಲ್ಲ, ಸೊ ಇರಲಿ ಅಂತ ಹೇಳಿ ಫಸ್ಟ್ ಟೈಮ್ ತಂದ್ವಿ. ಬಟ್ ಚೆನ್ನಾಗಿತ್ತು ಎಲ್ಲ ಟೇಸ್ಟು. ಬಟ್ ಅದ್ರದ್ದು ಚಿಕನ್ ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ನೆನೆಸಿಡಬೇಕು ಅದನ್ನು, ಕಬಾಬ್ನ ತುಂಬ ಹೊತ್ತು ನೆನೆಸಿಡಬೇಕು. ಸೊ ನನ್ನ ಕರಿತಾ ಇರುವ ಬಾ ಕೇಕ್ ಕಟ್ ಮಾಡ್ತಾ ಇದ್ದೆ. ನಾನು ಏನು ಮಾಡೋಕ್ಕೆ, ನೀವು ಮಾಡಿ ಅಂದರೂ ಕೇಳ್ತಿರ್ಲಿಲ್ಲ. ಇಲ್ಲ ನೀನೇ ಬಾಬಾ ಅಂತ ಜೊತೇಲಿ ಅಂತ ಹೇಳ್ತಾಯಿದ್ರು. ಹಂಗಾಗಿ ನಾನೇನು ಮಾಡೋಕ್ಕೆ, ನೀವು ಮಾಡ್ಕೊಳ್ಳಿ, ನನಗೆ ಕಬಾಬ್ ಬೇಯಿಸ್ತಾ ಇದ್ದೆ. ಹಾಗಾಗಿ ನನ್ನೇನು ಕರಿತೀರಾ, ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅವರಿಲ್ಲ ಬಾಬಾ ಅಂತ ಹೇಳಿ ಹಿಂಸೆ ಮಾಡ್ತಾಯಿದ್ರು. ಆ್ಯಕ್ಚುಲಾಗಿ ನಾನು 3 o'clock ಅಥವಾ 4 o'clock ಏನೋ ಸ್ನಾನ ಮಾಡ್ಕೊಂಡಿದ್ದೆ. ಮತ್ತು ನಾನು ಫೇಸ್ ವಾಶ್ನೇ ಮಾಡಲಿಲ್ಲ. ಅಡುಗೆ ಮಾಡೋದ್ರಲ್ಲೇ ಬ್ಯುಸಿ ಆಯಿತು. ಕರೆಂಟ್ ಬೇರೆ ಹೋಗಿ ಬಂದು ಮಾಡ್ತಾಯಿತ್ತು. ಹಾಗಾಗಿ ಸೊ ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಫೇಸ್ ವಾಶ್ನೂ ಮಾಡಿಲ್ಲ. ಫೋಟೋಗೆ ಹಂಗೆ ನಿಂತ್ಕೊಂಡ್ಬಿಟ್ಟೆ. ಒಂಚೂರಾರು ಚೆನ್ನಾಗಿ ಬಂದಿಲ್ಲ ಫೋನು. ಆಗ್ಲೇ ಆನ್ ಮಾಡಿದ್ದೀನಿ ಬಿಡೆ. ಕೊಡಿಲಿ ನನ್ನ ಫೋನ್, ಅಲ್ಲಿ ನನ್ನ ಫೋನ್ ಇಟ್ಬಿಡು. ಹರೀಶ್ ಹಂಗೆ ಮಾಡ್ಬೇಡ, ಉದ್ದು ಫೋಟೋ ತಗೊಂಡು ಸ್ಟ್ರಾಂಗ್ ಆಗೈತಿ. ಮಳೆಲಿ ಇದ್ ಮಾಡ್ತಂದ್ರಲ್ಲ, ಅದಕ್ಕೆ ಮಳೆ ಬತ್ತಿತ್ತು ಅಷ್ಟೇ ಬಿಡೋದು. ಮಳೆ ಬತ್ತಿತ್ತು, ಮಳೆ ಬರ್ತಿತ್ತಲ್ಲ ಅದಕ್ಕೆ ಗವಿ ನೋಡ್ತಾನೆ ನೋಡಿ. ಇಲ್ಲಿ ಅಲ್ಲ, ಇಲ್ಲಿ ನೋಡ್ರ ಮರ ಕೇಕ್ ತಿನ್ಬೇಕಾರೆ ಇಲ್ಲಿ ನೋಡ್ರ ನೀ ನೋಡ
ವಾಪಸ್ ಆಗಡಿ ನೋಡೋದು ಸಾಕು ಹೋಯ್ತು ನಮ್ಮನೆ ಕೊಡ್ಬೇಕು ಗವಿ ವಿಸ್ಮಯ ಹೋಗ ಸ್ವಾಮಿ ಆ ಕಡೆಗೆ ಸಾಕು ಬಾ ನೀನು ಅವತಾರ ತಡ ಪಡಬೇಕಿತ್ತೆ ಇಲ್ಲಿ ಇಲ್ಲಿ ಹುಡುಗ ಏನಾಗ್ಲಿ ಇರ್ಲಿಪ್ಪ ಇಲ್ಲ ಹರ್ಷ ಹರ್ಷಿಲಿ ಸಾರ ಇಲ್ಲ ತಿನ್ಸಾರ ಶಬ್ದ ಇಲ್ಲಿ ಇಲ್ಲಿ ಗಮಣಿ ಇಲ್ಲಿ ಮಾಡೋದು ಏನು ಕಬಾಬ್ ಮಾಡೋದು ಮಾಡ್ತೇನೆ ಅಮ್ಮ ಕೂಡ ಅಮ್ಮ ಹೋಗಿ ಅಮ್ಮ ತಿನ್ಸವ್ರೆ ನಿಮ್ಮ ಅಮ್ಮನ ನಿಮ್ಮ ಅಮ್ಮ ಕೂಡ ನೀವು ಹಾ ಸರಿ ಫೋಟೋಗೆ ಕಳಿಸ್ಬಿಡಿ ಎಲ್ಲಾನು ಹಾ ನೀನ್ ತಿನ್ಸೋ ನೋಡ್ರಿ ತಿನ್ಸಿದ್ನಲ್ಲ ಸುಮ್ಮನೆ ಹಂಗೆ ಬಿಡು ಹಂಗೆ ಸುಮ್ಮನೆ ಹಂಗೆ ಹಿಡ್ಕೊ ತಿನ್ಸ್ಬಿಡ ಹಂಗೆ ಹಿಡ್ಕೊ ಯಾರು ಕೊಟ್ಟಿದ್ದು ಬ್ಯಾಡ ಅಂತ ಹೇಳಿ ನೋಡ್ರು ಕೊಡ್ದಿದ್ರು ನನ್ನ ಆಗ್ಲೇ ಹೇಳಿದ್ದು ಏನಾಯ್ತು ರಾಧ ಹೋಗ್ರ ಬಜಿ ಏನಾದ್ರು ಎಲ್ಲ ಊಟನು ಬೇಕ್ತಾನೆ ಅದು ಅದೇ ಒಂದು ಡಿಫ್ರೆಂಟ್ ತಗೊಳ್ಳಿ ಪ್ಲೇಟಿಗೆ ಹಾಕೊಡ್ರಲ್ಲ ಪ್ಲೇಟ್ ಹಾಕೊಡೆ ಕರಿ ಈ ನನ್ನ ಮಗ ತಿನ್ನಕ ನೋಡಿದ್ರೆ ಬಾಡಿ ಸೊ ಕೇಕೆಲ್ಲ ಕಟ್ ಮಾಡಿಸಿ ಕೇಕೆಲ್ಲ ತಿಂದು ಊಟಕ್ಕೆ ಅಂತ ಹೇಳಿ ಕೂತ್ಕೊಂಡ್ವಿ ಜಸ್ಟ್ ಬಿರಿಯಾನಿ ಮತ್ತು ಕಬಾಬು ಹಾಗೆ ಚಿಕನ್ ಪೆಪ್ಪರ್ ಡ್ರೈ ಹಾಗೆ ಮತ್ತು ಮೀನಿನ ಕಬಾಬು ಅಷ್ಟೇ ಇದ್ದಿದ್ದು ಮತ್ತು ಮಾಮೂಲಿ ಮೊಸರು ಗೊಜ್ಜು ಸೊ ಇದಾಗಿತ್ತು ಸಿಂಪಲ್ ಬರ್ಡೇ ಸೆಲೆಬ್ರೇಷನ್. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸಿ ಯು ಸೂನ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.